ನೀವೇನಾದರೂ ವೀಕೆಂಡಲ್ಲಿ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಇದಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನಾನು ಇವತ್ತು ತಮಿಳ್ನಾಡಲ್ಲಿ ಲೊಕೇಟ್ ಆಗಿರೋ ಕೃಷ್ಣಗಿರಿ ಡ್ಯಾಮ್ ಹತ್ರ ಹೋಗಿದ್ದೆ. ಸೊ ಇದು ಕೃಷ್ಣಗಿರಿಯಲ್ಲೇ ಲೊಕೇಟ್ ಆಗಿದೆ. ತುಂಬಾ ಮೀನು ಅಂಗಡಿಗಳಿದೆ. ನಿಮಗೆ ಕೃಷ್ಣಗಿರಿ ಡ್ಯಾಮ್ ಒಳಗಡೆ ಹೋಗ್ತಿದ್ದಂಗೆ ಇದು ಈ ಅಂಗಡಿಗೆ ಹೋಗೋದು ಆ ಅಂಗಡಿಗೆ ಹೋಗೋದು ಅಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಬಟ್ ಇದು KPN ಫಿಶ್ ಸ್ಟಾಲ್ ಅನ್ನೋದು ತುಂಬಾ ಫೇಮಸ್ ಅಂತ ಹೇಳಿದ್ರು. ಆ್ಯಂಡ್ ಇವ್ರದ್ದೇ 3 ಬ್ರಾಂಚಸ್ ಕೂಡ ಇದೆ ಅಲ್ಲೇ ಅಕ್ಕಪಕ್ಕದಲ್ಲಿ. ಆ್ಯಂಡ್ ವಿಡಿಯೋಗಳಲ್ಲಿ ಕೂಡ ತುಂಬ ಸಲ ನೋಡಿದ್ದೆ. ಸರಿ ಟ್ರೈ ಮಾಡೋಣ ಅಂತ ಹೋಗಿದ್ದು. ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು. ಇವ್ರ ಹತ್ರ ಎಲ್ಲ ಥರ ಫಿಶ್ ಸಿಗುತ್ತೆ ನಿಮಗೆ. ವೀಕೆಂಡಲ್ಲಿ ಹೋದ್ರಂತೂ 1 ಅವರ್ ವೆಯ್ಟ್ ಮಾಡಬೇಕು. ಆ ಫಿಶ್ ಊಟಕ್ಕೆ ನಾನು 1.5 ಅವರ್ ವೆಯ್ಟ್ ಮಾಡಿದ್ದೀನಿ. ಇಲ್ಲಿ ಸಿಗೋದು ತುಂಬಾ ಲೇಟ್. ನಾವು ಪ್ರೀ ಆರ್ಡರ್ ಕೂಡ ಮಾಡಿದ್ವಿ, ಬಟ್ ಅವ್ರು ಮಾಡಿಕ್ಕಿರಲಿಲ್ಲ. ಆ್ಯಂಡ್ ತುಂಬಾ ಕಸ್ಟಮರ್ಸ್ ಬರ್ತಾಯಿದ್ರು. ಸೊ ಅವ್ರಿಗೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆ್ಯಂಡ್ ಇಲ್ಲಿ ಏಡಿಕಾಯಿ ಕೂಡ ಸಿಗ್ತಿದೆ. ನಾನು ಏಡಿಕಾಯಿನ ಯಾವತ್ತೂ ತಿಂದಿಲ್ಲ, ಬಟ್ ಓಕೆ, ಬಟ್ ತುಂಬಾ ಸ್ಪೈಸಿ ಆಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ನೀವೇನಾದರೂ ಖಾರ ತಿನ್ನೋದಿದ್ರೆ ಮಾತ್ರನೇ ಟ್ರೈ ಮಾಡಿ. ಆ್ಯಂಡ್ ನಾವು ಬೇರೆ ಫಿಶ್ಗಳನ್ನೂ ಟ್ರೈ ಮಾಡಿದ್ವಿ. ಜಿಲೇಬಿ, ಹಾಗೇನೆ ಒಂದು ಫಿಶ್ ಚಿಲ್ಲಿ ಅಂತ. ಫಿಶ್ ಚಿಲ್ಲಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಅಂತೂ ನಾವು ಎಷ್ಟು ತಿಂದಿದ್ವಿ ಅಂತಲೇ ಗೊತ್ತಿಲ್ಲ. ಸೊ ಅದಕ್ಕೆ ಈ ಸಲ ಜಾಸ್ತಿ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಅದಂತೂ ಬೆಸ್ಟ್, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು ನೀವು, ಅಷ್ಟೊಂದೇನು ಮುಳ್ಳಿರಲ್ಲ ಅದರಲ್ಲಿ. ಆ್ಯಂಡ್ ರೈಸ್ ಕಡೆಗೆ ಬಂದರೆ ರೈಸ್ ಸಾಂಬಾರ್ ಜೊತೆಗೆ ಫಿಶ್ ಏನು ಕೊಟ್ಟಿಲ್ಲ ಅವರು, ಬರೀ ಸಾಂಬಾರು ಅಷ್ಟೇ ಕೊಟ್ಟಿದ್ದು. ಬಿಕಾಸ್ ಖಾಲಿ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಅನಿಸುತ್ತೆ. ಆ್ಯಂಡ್ ಲಿಮಿಟೆಡ್ ಇಲ್ಲಿ 60 ರೂಪಾಯಿ 70 ರೂಪಾಯಿಗೆ ಬೇರೆ ಕಡೆ ಎಲ್ಲ ನಿಮಗೆ ಅನ್ಲಿಮಿಟೆಡ್ ಕೊಡ್ತಾರೆ, ಬಟ್ ಇಲ್ಲಿ ಲಿಮಿಟೆಡ್. ಅದೊಂದು ಡಿಸಪಾಯಿಂಟೆಡ್ ಅಂತ ಹೇಳ್ಬೋದು. ಬೇರೆ ಎಲ್ಲ ಚೆನ್ನಾಗಿತ್ತು. ನೀವೇನಾದರೂ ಹೋದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.